ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋಕ್ಕೆ ನೋಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೆಳ್ಳುಳ್ಳಿ, ಈರುಳ್ಳಿ, ಜಿಂಜರ್ ಮತ್ತು 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ, ಮತ್ತು ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋಂಥ 1/2 kg ಚಿಕನ್. ಓಕೆ, ಇವಾಗ ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ಗೆ ಕೊಬ್ಬರಿ ಮತ್ತು 3 ಮೆಣಸಿನಕಾಯಿ ಮತ್ತು ಸ್ವಲ್ಪ ಜಿಂಜರು, ಪೀಲ್ ಮಾಡಿದಂಥ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ದಿಲ್ಲದ ಹಾಗೆ ಗ್ರೈಂಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು? ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. 3 ಸ್ಪೂನ್ ಹಾಕೊಳ್ಳೋಣ. ಎಣ್ಣೆ ಜಾಸ್ತಿ ಆಯ್ತಂತ ಅನ್ಕೋಬೇಡಿ, ನನ್ನ ಸ್ಪೂನ್ ತುಂಬಾ ಚಿಕ್ಕದಾಗಿದೆ. ಓಕೆ, ಇವಾಗ ಇದಕ್ಕೆ ಕಟ್ ಮಾಡಿಕೊಂಡಿದ್ದ ಈರುಳ್ಳಿ, ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿದಂತ ಹಾಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕಿ ಮತ್ತೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಇದಕ್ಕೆ ಚಿಕನ್ ಮಸಾಲ ಹಾಕೊಳ್ಳೋಣ. ಮತ್ತೆ ಇದಕ್ಕೆ 3 ಸ್ಪೂನ್ ಖಾರದ ಪುಡಿ ಹಾಕೊಳ್ಳೋಣ. ನಾವು ಸ್ವಲ್ಪ ಜಾಸ್ತಿ ಖಾರ ತಿಂತೇವೆ, ಅದಕ್ಕೆ 3 ಸ್ಪೂನ್ ಹಾಕೋತಿದ್ದೇವೆ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಳ್ಳಿ. ಇವಾಗ ಹಾಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ವಾಶ್ ಮಾಡಿದಂಥ ಚಿಕನ್ ಹಾಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡಿ ಹಾಕೊಳ್ಳಿ ಫ್ರೆಂಡ್ಸ್ ಚಿಕನನ್ನು. ಇವಾಗ ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ.
ಇದಕ್ಕೆ ಗ್ಲಾಸ್ ನೀರು ಹಾಕೊಳ್ಳೋಣ. ಮತ್ತೆ ಇದಕ್ಕೆ ಗ್ಲಾಸ್ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಒಂದು 4 to 5 ವಿಸಿಲ್ ಆದಮೇಲೆ ನೋಡುವಂಥ ಫ್ರೆಂಡ್ಸ್ ರೆಡಿ ಆಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೇವಿ ರೆಡಿಯಾಗಿದೆ. ನೀವು ಇದಕ್ಕೆ ಮುದ್ದೆ, ರೊಟ್ಟಿ ಆರ್ ಚಪಾತಿ ಅನ್ನ ಜೊತೆ ತಿನ್ಬೋದು. ತುಂಬಾ ರುಚಿಕರಾಗಿರುತ್ತೆ. ಸಲ ಟ್ರೈ ಮಾಡಿ. ನೋಡಿ ಫ್ರೆಂಡ್, ಇವಾಗ ಚಿಕನ್ ತಿನ್ನೋಕ್ಕೆ ಫುಲ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಹೀಗಿತ್ತು ನಂದು ಮೊದಲನೇ ಲಾಂಗ್ ವಿಡಿಯೋ. ಏನಾದರೂ ಮಿಸ್ಟೇಕ್ ಆದರೆ ಪ್ಲೀಸ್ ಕ್ಷಮಿಸ್ಬಿಡಿ. ನಿಮಗೆ ಈ ಚಿಕನ್ ಗ್ರೇವಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.